ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಾಡಿ ಮೆಜರ್ಮೆಂಟ್ ತೊಗೊಂಡು ಒಂದು 7 ಡ್ರೆಸ್ನ ಸ್ಟಿಚ್ ಮಾಡಿದ್ದೀನಿ. ಅದು ಸ್ವಲ್ಪ ಬಿಗ್ ಅಂದರೆ ದೊಡ್ಡ ಸೈಜ್ದು ಡ್ರೆಸ್ ಆಗಿರೋದ್ರಿಂದ ಯಾವ್ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸಿ, ನನಗೆ ಯಾವ ಥರ ಕಟ್ಟಿಂಗ್ ಮಾಡಿದೆ, ಎಷ್ಟು ಮೆಜರ್ಮೆಂಟಿಗೆ ಎಷ್ಟು ಆ್ಯಡ್ ಮಾಡಿದೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು 1 2 3 4 5 6 ಒಂದು ಡ್ರೆಸ್ನ ಅವ್ರಿಗೆ ಟ್ರಯಲ್ಗೆ ಅಂತ ಕೊಟ್ಟಿದ್ದೀನಿ. ಅದಕ್ಕೆ ಪರ್ಫೆಕ್ಟ್ ಆಗಿರೋದ್ರಿಂದ ಅದ್ರ ಪ್ರಕಾರ ಇವಾಗ 7 ಡ್ರೆಸ್ನ ಸ್ಟಿಚ್ ಮಾಡಿದ್ದೀನಿ. ಅದು ಆರ್ಮೋಲ್ ಎಷ್ಟಿದೆ, ವೇಸ್ಟ್ ಎಷ್ಟಿದೆ, ಚೆಸ್ಟ್ ಎಷ್ಟಿದೆ ಅಂತ ಗೊತ್ತಾದಾಗ ನಿಮಗೆ ಈಸಿಯಾಗಿ ಡ್ರೆಸ್ ಕಟ್ಟಿಂಗ್ನ ಮಾಡ್ಕೋಬೋದು ಅಂತೇಳಿ. ನೋಡಿ, ಇದು ಒಂದು ಡ್ರೆಸ್ಸು ಸಿಂಪಲಾಗಿ ಈ ಥರ ಒಂದು ನೆಕ್ ಶೇಪ್ನ ಕೊಟ್ಟಿದ್ದೀನಿ. ಇದ್ರದ್ದು ಒಂದು ಸೆಟ್ಟು. ಇದ್ರದ್ದು ಪ್ಯಾಂಟ್ ಕೂಡ ನೀವು ನೋಡ್ಬೋದು, ತುಂಬ ದೊಡ್ಡ ಸೈಜ್ ಪ್ಯಾಂಟ್ ಇದು. ಅದರದ್ದು ಎಷ್ಟು ಮೆಜರ್ಮೆಂಟ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಒಂದು ದೊಡ್ಡ ಬಿಗ್ ಸೈಜ್ ಪ್ಯಾಂಟ್ ಅಂತ. ನೋಡಿ, ಹಿಪ್ ಸೈಜ್ ಮೆಜರ್ಮೆಂಟ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. 27 ಇದೆ. 27ನ 2 ಭಾಗ ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ? 27ನ ನೋಡ್ಕೊಳ್ಳಿ. 54 ಇಂಚಸ್ 54 ಇಂಚಸ್ ಹಿಪ್ ಸೈಜ್ ಇದೆ. ಇಷ್ಟು ದೊಡ್ಡ ಸೈಜ್ ಇದೆ. ಪ್ಯಾಂಟ್ ಎಷ್ಟು ಸೈಜ್ ಇರಬೇಕಾದ್ರೆ ನಮಗೆ ಟಾಪ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ನಾವು ಕಟಿಂಗ್ನ ಮಾಡ್ಕೋಬೇಕು. ಅದ್ರ ಪ್ರಕಾರ ನಾನಿವಾಗ ತೋರಿಸ್ತೀನಿ. ಯಾವ ಥರ ಕಟಿಂಗ್ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ, ಅದನ್ನು ಹೇಗೆ ತೊಗೊಂಡೆ ಅಂತ ತೋರಿಸ್ತೀನಿ. ಬಾಡಿ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕಲ್ಲ, ಅದ್ರ ಪ್ರೊಸೆಸ್ಸು. ನೋಡಿ, ಇದು ಡ್ರೆಸ್ ಆಯ್ತಲ್ಲ. ನೆಕ್ಸ್ಟ್ ಒಂದು ಡ್ರೆಸ್ ಬಂದು ಈ ಡ್ರೆಸ್ಸು. ಇದು ತುಂಬ ಫ್ಲವರ್ ಇರೋದ್ರಿಂದ ಈ ಥರ ವಿ ಕಟ್ ಅಂತ ಕೊಟ್ಟಿದ್ದೀನಿ. ಯಾಕಂದರೆ ಫ್ರಂಟ್ ಬ್ಯಾಕ್ ಎರಡು ಒಂದೇ ಥರ ಇರುವಾಗ ನಾವು ಸ್ವಲ್ಪ ಶೇಪ್ ಕೊಟ್ಟಾಗ ಈಸಿಯಾಗಿ ಫ್ರಂಟ್ ಇದು ಅಂತ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಶೇಪ್ನ ಕೊಡಬೇಕಾಗುತ್ತೆ. ಇದ್ರದ್ದು ಪ್ಯಾಂಟು ಈ ಥರ ಪಿಂಕ್ ಕಲರ್ ಇದೆ. ಇದ್ರದ್ದು ದುಪ್ಪಟ್ಟ ಅವ್ರು ಕೊಟ್ಟಿಲ್ಲ. ಇದು ಒಂದು ಟಾಪು. ಈ ಟಾಪು ಪ್ಯಾಂಟ್ ಈ ಥರ ಇರೋದ್ರಿಂದ ನೆಕ್ಕು ಈಸಿಯಾಗಿ ಈ ಥರ ಒಂದೇ ಕಲರ್ ಇದ್ದಾಗ ಕೆಲವ್ರಿಗೆ ಗೊತ್ತಾಗಲ್ಲ ಫ್ರಂಟ್ ಯಾವುದು ಶೇಪ್ ಕೊಡಬೇಕು, ಇಲ್ಲಾಂದರೆ ಡಿಸೈನ್ ಮಾಡಬೇಕು. ಅದಕ್ಕೋಸ್ಕರ ಇದು ಈಸಿಯಾಗಿ ಗೊತ್ತಾಗಲಿ ಅಂತೇಳಿ ಫ್ರಂಟಿಗೆ ಈ ಥರ ಒಂದು ಶೇಪ್ನ ಕೊಟ್ಟಿದ್ದೀನಿ. ಇದ್ರದ್ದು ವೇಲು ಮತ್ತು ಪ್ಯಾಂಟು ನಿಮಗೆ ಗೊತ್ತಿರೋ ಥರ ಇದು ದೊಡ್ಡ ಸೈಜು. ಇದ್ರದನ್ನು ನಾನು ಇವಾಗ ತೋರಿಸ್ತೀನಿ. ಇಲ್ಲಿ ಒಂದು ಈ ಡ್ರೆಸ್ಸಿಗೆ ಸ್ವಲ್ಪ ಫ್ಯಾಬ್ರಿಕ್ ನೋಡಿ ಈ ಥರ ಕೊಟ್ಟಿದ್ದೀನಿ, ಪ್ಯಾಚ್ ವರ್ಕು. ಇದ್ರ ಫ್ಯಾಬ್ರಿಕ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಈ ಶೇಪ್ನ ನಾನು ಡಿಸೈನ್ ಮಾಡಿದ್ದೀನಿ. ಇದು ಡಿಸೈನು ಡ್ರೆಸ್ಸಲ್ಲಿ ಬಂದಿರೋದಲ್ಲ, ನಾನೇ ಡಿಸೈನ್ ಮಾಡಿದ್ದೀನಿ. ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕಲರ್ ವೈಟ್ ಕಲರ್ ಪ್ಯಾಂಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಒಂದು ಡ್ರೆಸ್ಸು, ಇದು ಸ್ಲೀವು, ಇದ್ರದ್ದು ಇದು ಪ್ಯಾಂಟು, ಎಲ್ಲ ಒಂದೇ ಸೈಜು. ಇದ್ರದ್ದು ಒಂದು ಕಟ್ಟಿಂಗ್ ವಿಡಿಯೋ ಇರಲಿ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಡ್ರೆಸ್ಸು, ಈ ಡ್ರೆಸ್ಗೆ ಇದರಲ್ಲಿ ಇವಾಗ ಸ್ಟಿಚ್ ಆಯಿತು. ಈ ಥರ 1 ಲೈನ್ ಕೊಟ್ಟಿದ್ರು, ಅದನ್ನು ಕಟ್ ಮಾಡಿ ನಾನು 2 ಲೈನ್ ಹಾಕಿ ಈ ಥರ ಒಂದು ನೆಕ್ ಡಿಸೈನ್ನ ಮಾಡಿದ್ದೀನಿ. ಇದ್ರದ್ದು ಪ್ಯಾಂಟು ಮತ್ತು ವೇಲು, ಇದ್ರದ್ದು ಕಾಂಬಿನೇಷನು ಪ್ಯಾಂಟು ಮತ್ತು ವೇಲು. ಇದ್ರದ್ದು ಪ್ಯಾಚ್ ವರ್ಕ್ ಮಾಡಬೇಕಾಗಿದೆ. ಇವಾಗ ನೋಡಿದ್ರಲ್ಲ, ಇಷ್ಟು ಒಂದೇ ಕಸ್ಟಮರ್ದು ಡ್ರೆಸ್ಸು. ಇವಾಗ ನಾನು ಯಾವ್ಯಾವ ಥರ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದ್ರದ್ದು ಸ್ವಲ್ಪ ಪ್ಯಾಚ್ ವರ್ಕ್ನ ಮಾಡ್ತೀನಿ. ಈಗ ಆಲ್ರೆಡಿ ಇದು ಸ್ಟಿಚ್ ಆಗಿದೆ. ಸ್ಟಿಚ್ ಆಗಿರುವಾಗ ನಾನು ನೆಕ್ಸ್ಟ್ ಅದು ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಎಷ್ಟು ಲೆಂತ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ 42 ಮೇಲೆ ಎಷ್ಟಾದರೂ ಬರಲಿ ಅಂತ ಹೇಳಿದರು. 44 ಇದೆ. ಇಲ್ಲಿ 1/2 ಇಂಚು ಸ್ಟ್ರೈಟಿಗೆ ಅಂತ ಕಟ್ಟಾಗುತ್ತೆ. ಮತ್ತು ಸ್ಟಿಚಿಂಗಿಗೆಲ್ಲ ಹೋಗಿ ಇದು ನಮಗೆ 43 ಇಂಚಸ್ ಬರುತ್ತೆ. ಓಕೆ, ಇವಾಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ನಾನು ಇದನ್ನು ಇಲ್ಲಿ ಬರ್ಕೊಂಡಿದ್ದೀನಿ, ಅದ್ರ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಬರ್ಕೊಂಡಿದ್ದೀನಿ. ಯಾಕಂದರೆ ಇವ್ರದ್ದು ಯಾವಾಗಲೂ ನಮಗೆ ಮೆಜರ್ಮೆಂಟ್ ಡ್ರೆಸ್ ಬರೋಲ್ಲ, ಅದಕ್ಕೋಸ್ಕರ ಇದನ್ನು ಬರೆದಿಟ್ಕೊಂಡಿದ್ದೀನಿ. ಇವ್ರದ್ದು ಬಾಡಿ ಮೆಜರ್ಮೆಂಟ್ ಬಂದು 22.5 ಇತ್ತು. ಅದಕ್ಕೆ ನಾನೇನು ಮಾಡಿದ್ದೀನಿ, 2 ಇಂಚಸ್ ಅಥವಾ 2.5 ಇಂಚ್, ಅವ್ರು ಸ್ವಲ್ಪ ಲೂಸೇ ಬೇಕಂತ ಹೇಳಿದರು. ಅದಕ್ಕೋಸ್ಕರ ನಾನೇನು ಮಾಡಿದರೆ 13 ಇಂಚಸ್ ಅಂದರೆ 13 ಇಂಚಸ್ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿಂದ ಇಲ್ಲಿಗೆ ನಾನು 13 ಇಂಚಸ್ನ ತೊಗೊಂಡಿದ್ದೀನಿ. ಚೆಸ್ಟ್ ಮೆಜರ್ಮೆಂಟು, ಚೆಸ್ಟ್, ನೆಕ್ ಆ್ಯಂಡ್ ಶೋಲ್ಡರು, ಇಲ್ಲಿ ನೆಕ್ ಆ್ಯಂಡ್ ಶೋಲ್ಡರ್ನ ನಾನು, ಯಾಕಂದರೆ ಇದು ನಾನು ಅವ್ರಿಗೆ ಇವಾಗ ಸ್ಟಿಚ್ ಮಾಡಿ ಕೊಟ್ಟಿರೋದ್ರಿಂದ ತೋರಿಸ್ತಾ ಇದ್ದೀನಿ.
7 ಇಂಚಸ್ ತಗೊಂಡಿದ್ದೀನಿ. 7 ಇಂಚಸ್ನ ತಗೊಂಡಿದ್ದೀನಿ. ಮತ್ತು ಇಲ್ಲಿ ನೆಕ್ಗೆ ನಾನು 3 ಇಂಚಸ್ನ ತಗೊಂಡಿದ್ದೀನಿ ಓಪನ್ಗೆ. ಯಾಕಂದರೆ ಡೀಪ್ ಕಡಿಮೆ ಹೇಳಿದ್ದಾರೆ ಅವರು, ಹಂಗಾಗಿ 3 ಇಂಚಸ್ನ ತೊಗೊಂಡಿದ್ದೀನಿ. ಉಳಿದದನ್ನು ಶೋಲ್ಡ್ರಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಇರೋದ್ರಿಂದ ಅವ್ರದ್ದು ಶೋಲ್ಡ್ರ್ ಬಂದು 17.5 ಇದೆ. ಹಂಗಾಗಿ ಈ ಶೋಲ್ಡ್ರು ಒಂದು ನಾನು ಟ್ರಯಲ್ಗೆ ಕೊಟ್ಟಿದ್ದೆ. ಈ ಮೆಜರ್ಮೆಂಟಲ್ಲಿ ಸ್ಟಿಚ್ ಮಾಡಿ ಕೊಟ್ಟಿರೋದ್ರಿಂದ ಅವ್ರಿಗೆ ಕರೆಕ್ಟ್ ಆಗಿತ್ತು. ಅದಕ್ಕೋಸ್ಕರ ಇದೇ ಮೆಜರ್ಮೆಂಟ್ ಇಟ್ಕೊಂಡು ನಾನು ಉಳಿದ 6 ಡ್ರೆಸ್ನ ಸ್ಟಿಚ್ ಮಾಡಿರೋದು. ನೋಡಿ, ಇದು 13 ಅಂದರೆ 26. ಟೋಟಲ್ ಬಂದು 26 ಅಂದರೆ ನಿಮಗೆ ಟೋಟಲ್ ರೌಂಡ್ ಎಷ್ಟಾಗುತ್ತೆ ಅಂದರೆ 52 ಇಂಚಸ್ ಚೆಸ್ಟ್ ಮೆಜರ್ಮೆಂಟು. 52 4 ಮಾಡಿದರೆ ಓಕೆನಾ. ಇವಾಗ ನಾನು ಇಲ್ಲಿಂದ ಇಲ್ಲಿ ಎಷ್ಟು ತೊಗೊಂಡಿದ್ದೀನಿ ಆರ್ಮೋಲ್ನ ಅಂತ ಹೇಳಿದ್ರೆ 6.25 ತೊಗೊಂಡಿದ್ದೀನಿ. ನಾನು 6.25 ಬೇಕಿದ್ದಕ್ಕೆ, ಅದಕ್ಕೋಸ್ಕರ ನಾನು 6.25 ತೊಗೊಂಡಿದ್ದೀನಿ. ಇಲ್ಲಿಂದ 1.5ಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ವೇಸ್ಟ್ ಮೆಜರ್ಮೆಂಟ್ ಎಷ್ಟಕ್ಕೆ ತೊಗೊಂಡಿದ್ದೀನಿ ಅಂದರೆ ನಾನು ಅವ್ರು ಸ್ವಲ್ಪ ದಪ್ಪ ಇರೋದ್ರಿಂದ 16ಕ್ಕೆ ತೊಗೊಂಡಿದ್ದೀನಿ. ಮತ್ತು ಲೂಸ್ ಬೇಕಂತ ಹೇಳಿದ್ದಾರೆ. ಕೆಲವೊಂದು ಸರಿ ಲೂಸ್ ಬೇಕು ಅಂದವ್ರಿಗೆ ನಾವು ಈ ಥರ ಡೌನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ದಪ್ಪ ಇರ್ತಾರಲ್ಲ ಅವ್ರಿಗೆ 13, 14ಕ್ಕೆ ತೊಗೊಂಡ್ರೆ ನಮ್ಗೆ ಇಲ್ಲೂ ಕುತ್ಕೊಂಡ್ಬಿಡುತ್ತೆ. ಆವಾಗ ಚೆಸ್ಟ್ಗೂ ಮತ್ತು ವೇಸ್ಟ್ಗೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ 15.5. ನೋಡಿ, ಇಲ್ಲಿ ಸ್ಟಿಚಿಂಗಿಗೆ ಬಿಟ್ಟರೆ 15.5ಗೆ ಬರುತ್ತೆ. ಇಲ್ಲಿ ನಾನು 2 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 1.5 ಇಂಚಿಗೆ ಸ್ಟಿಚಿಂಗಿಗೆ ಅಂತ ತೊಗೊಂಡಿದ್ದೀನಿ. ಟೋಟಲ್ ಬಂದು ಇಲ್ಲಿ 12.5 ತೊಗೊಂಡಿದ್ದೀನಿ. ಜಾಸ್ತಿ ಏನು ತೊಗೊಂಡಿಲ್ಲ, 12.5 ತೊಗೊಂಡಿದ್ದೀನಿ. ಇಲ್ಲಿ 13 ತೊಗೊಂಡಿದ್ದೀನಿ. ಮತ್ತು ಹಿಪ್ ಮೆಜರ್ಮೆಂಟು ಸೈಡ್ ಓಪನ್ಗೆ ನಾನು ಇಲ್ಲಿಂದ ನೋಡಿ 13 ಇಂಚಸ್ಗೆ ತೊಗೊಂಡಿದ್ದೀನಿ. 23 ಇಂಚಸ್ಗೆ ಡೌನ್ನ ಇಳಿಸ್ಕೊಂಡಿದ್ದೀನಿ. ಮೇಲಿಂದ ಡೌನ್ನ 23 ಇಂಚಸ್ಗೆ ಇಳಿಸ್ಕೊಂಡು ಇಲ್ಲಿ 1 ಇಂಚ್ ಅಷ್ಟೇ ಸ್ಟಿಚಿಂಗಿಗೆ ಬಿಟ್ಕೊಂಡಿದ್ದೀನಿ. ಟೋಟಲ್ ಮೆಜರ್ಮೆಂಟ್ ಬಂದು ಇಲ್ಲಿ ನನಗೆ 14.25 ತೊಗೊಂಡಿದ್ದೀನಿ. ಅವ್ರಿಗೆ ಆದಷ್ಟು ದಪ್ಪ ಇರೋದ್ರಿಂದ ಲೂಸ್ ಬೇಕಂತ ಹೇಳಿದರು. 14.25 ಅಂದರೆ ನೀವು 4 ಭಾಗ ಮಾಡಿಕೊಂಡ್ರೆ ಹೆವಿ ಆಗುತ್ತೆ. ಈ ಥರ ನೋಡ್ಕೊಳ್ಳಿ. ಕೆಳಗಡೆ ನೋಡಿ, ಕೆಳಗಡೆ ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇನ್ನೂ ಜಾಸ್ತಿ ಇದ್ರೂ ಕೊಡಿ ಅಂತ ಹೇಳಿದ್ರು. 16.5 ಅಂದರೆ 33 ಇಂಚಸ್ಸು 33 ಇಂಚಸ್ಸು ಬಿಡ್ತನ ತೊಗೊಂಡಿದ್ದೀನಿ. ಲೆಂತ್ ಎಲ್ಲ ತೊಗೊಂಡಿದ್ದೀನಿ. ಇವಾಗ ನಿಮ್ಗೆ ಗೊತ್ತಾಯ್ತಲ್ಲ, ಇಷ್ಟು ದೊಡ್ಡ ಸೈಜ್ ಬಂದಾಗ ನಾವು ಈ ಥರ ತೊಗೋಬೋದು. ಇಲ್ಲಿ ಲೂಸ್ ಕೇಳ್ತಾರೆ. ಇಲ್ಲಿ ಏನು ಮಾಡ್ತಾರೆ, ಕೆಲವರು ವಯಸ್ಸಾದವರು ವೇಸ್ಟ್ ಹತ್ರ ನಮಗೆ ಟೈಟ್ ಫಿಟ್ಟಿಂಗ್ ಬೇಡ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಹಿಪ್ ಹತ್ರ ಲೂಸ್ ಬೇಕಂತ ಕೇಳ್ತಾರೆ. ಆ ಟೈಮಲ್ಲಿ ನಾವು ಈ ಥರ ಹಿಪ್ಪು ಇಲ್ಲಿಂದ ಮೇಲೆ ಮೆಜರ್ಮೆಂಟಿಂದ ಈ ಥರ ತೊಗೋಬೇಕಾಗುತ್ತೆ. ಕೆಲವು ಟೈಮಲ್ಲಿ ನಾವು ಈ ಥರ ಡ್ರೆಸ್ ಕಟ್ಟಿಂಗ್ ಮಾಡೋದ್ರಿಂದ ವಯಸ್ಸಾದವ್ರಿಗೆ ಕಂಫರ್ಟಬಲ್ ಆಗಿ ಕುತ್ಕೊಳ್ಳುತ್ತೆ. ಸೊ ಇಲ್ಲಿಂದ ಆರ್ಮೋಲ್ಸ್ ನೋಡಿ, ಇಲ್ಲಿ 1/2 ಇಂಚ್ ಬಿಟ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಎಷ್ಟು ತೊಗೊಂಡಿದ್ದೀನಿ ಅಂತ. ನೋಡಿ ಆರ್ಮೋಲ್ಸ್ ಎಷ್ಟು ಇರ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. 11.25 ಆರ್ಮೋಲ್ಸ್ ಇದೆ. ಇದನ್ನ ಇಟ್ಕೊಂಡು ಇಲ್ಲಿ ನೆಕ್ ನೋಡಿ, ನೆಕ್ಕು ಫ್ರಂಟು ನಾನು ಬರೀ 6.5 ತೊಗೊಳ್ತೀನಿ, ಬ್ಯಾಕು 5.5 ತೊಗೊಳ್ತೀನಿ. ಈ ಫ್ರಂಟ್ ಇರೋದ್ರಿಂದ ಈ ಫ್ರಂಟಿಗೆ ಒಂದೊಂದು ಶೇಪ್ನ ಕೊಡ್ಬೋದು. ನೀವು ಬ್ಯಾಕ್ ತೊಗೊಳ್ತೀನಿ ಅಂದರೆ ನೋಡಿ ಈ ಥರ 5.5. ನಾನು 3 ಇಂಚ್ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಅಂದರೆ ಈ ಡೀಪ್ ಕಮ್ಮಿ ಇರುತ್ತಲ್ಲ, ಅದಕ್ಕೋಸ್ಕರ. ಇಲ್ಲಿ ಒಂದು ಏನಾದರೂ ಒಂದು ಈ ಥರ ಶೇಪ್ ಕೊಟ್ಟು ಅಂದರೆ ಇಲ್ಲಿ ಫ್ರಂಟಲ್ಲೂ ಕೂಡ ಶೇಪು ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ ಇದಾಯ್ತಲ್ಲ, ಈಗ ನಾನು ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಇನ್ನೂ ಶೇಪ್ ಎಲ್ಲ ಏನು ತೊಗೊಂಡಿಲ್ಲ. ಇವಾಗ ಈ ಟಾಪ್ ರೆಡಿ ಮಾಡಿದ್ನಲ್ಲ ಅದೇ ಬೇಸಿಕ್ ಮೇಲೆ ಕಟ್ ಮಾಡಿದ್ದೀನಿ. ಇದು ಲಾಸ್ಟ್ ಡ್ರೆಸ್ ಆಗಿರೋದ್ರಿಂದ ನಿಮಗೆ ಇದ್ರದ್ದು ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಕೆಲವೊಂದು ಸರಿ ಕನ್ಫ್ಯೂಸ್ ಆಗುತ್ತೆ. ದೊಡ್ಡ ಸೈಜ್ ಬಂದಾಗ ಆರ್ಮೋಲ್ಸ್ ಎಷ್ಟು ತೊಗೋಬೇಕು, ಆರ್ಮೋಲ್ ಡೌನಿಂಗ್ ಎಷ್ಟು ತೊಗೋಬೇಕು ಅನ್ನೋದು ಕೆಲವರು ಕನ್ಫ್ಯೂಸ್ ಆಗುತ್ತೆ. ಆವಾಗ ನೀವು ಈ ಥರ ವೀಡಿಯೋಸ್ಗಳನ್ನ ನೋಡಿದ್ರೆ ನಿಮಗೆ ಯೂಸ್ ಆಗುತ್ತೆ. ಪ್ರತಿಯೊಂದು ವೀಡಿಯೋದಲ್ಲೂ ಪ್ರತಿಯೊಂದು ಪಾಯಿಂಟ್ಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ ಈ ಪಾಯಿಂಟ್ ಇಟ್ಕೋಬೇಕು. ಇಲ್ಲಿಂದ ನಾನು ಈ ಥರ ಇಟ್ಕೊಂಡು ಇಲ್ಲಿ ಪೀಸ್ನ ಕಟ್ಟಬೇಕಾಗುತ್ತೆ. ಈ ಥರ ಒಂದು ಮಾರ್ಕ್ ಮಾಡ್ಕೋಬೇಕು. ಓಕೆ, ಇಲ್ಲಿಂದ ನಾನು 3.5ಗೆ ಡೌನ್ನ ಇಳಿಸ್ಕೊಂಡಿದ್ದೀನಿ. ನೋಡಿ ಈ ಥರ 3.5, 3.25ವರೆಗೂ ನೀವು ಇಳಿಸ್ಕೋಬೋದು. ಇವ್ರು ಸ್ವಲ್ಪ ದಪ್ಪ ಇದ್ದಾರಲ್ಲ, ಅದಕ್ಕೋಸ್ಕರ ಈ ಥರ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳಿ. ಇವಾಗ ನೋಡ್ಕೊಳ್ಳಿ, ಈ ಥರ ಒಂದು ಕಟಿಂಗ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಟಿಚಿಂಗ್ ಇರುತ್ತಲ್ಲ, 1/2 ಇಂಚ್ ಬಿಟ್ಟು ಈ ಥರ ನೋಡ್ಕೋಬೇಕು. 11.5 ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ ಇಲ್ಲಿ ಕರೆಕ್ಟಾಗಿ ಬಂತು. ನಾನು ಪಾಯಿಂಟ್ ಮಾಡಿದ್ನಲ್ಲ ಅಲ್ಲಿಗೆ ಕರೆಕ್ಟಾಗಿ ಬಂತು.
ಈಗ ಇಟ್ಕೊಂಡು ನೋಡಿದರೆ ನಿಮಗೆ ಗೊತ್ತಾಗುತ್ತೆ 11:15. ಇಲ್ಲಿ 11:45 ಬರುತ್ತೆ. ನಮ್ಗೆ 11:15 ತೊಗೊಂಡ್ರೆ ಸಾಕು, ಯಾಕಂದರೆ ಈ ಥರ ಬೆಂಡಕ್ಕೆ ಶೇಪ್ ಮಾಡ್ತೀವಿ ನೋಡಿ. ಈಗ ನಮಗೆ 11:45 ಕರೆಕ್ಟಾಗಿ ಬರುತ್ತೆ. ಯಾವುದೇ ಡ್ರೆಸ್ ಕಟಿಂಗ್ ಮಾಡುವಾಗ್ಲೂ 1/4 ಇಂಚು 11 ಇಲ್ಲಿ ನೋಡಿ, ಇಲ್ಲಿಂದ 11:45 ತೊಗೊಂಡ್ರೆ ಇಲ್ಲಿ ಹೋಗ್ಬಿಡುತ್ತೆ, ಆವಾಗ ಇಲ್ಲಿ ಕುತ್ಕೊಳ್ಳಲ್ಲ. ಅದಕ್ಕೋಸ್ಕರ 1/4 ಇಂಚ್ ಒಳಗಡೆ ತೊಗೊಳ್ಬೇಕು. ನಾವು ಈ ಥರ ಶೇಪ್ ಕಟಿಂಗ್ ಮಾಡುವಾಗ ನಮ್ಗೆ ಕರೆಕ್ಟಾಗಿ 11:45 ಬರುತ್ತೆ. ಇಲ್ಲಿ ನಾನು ಪೀಸ್ ಅಟ್ಯಾಚ್ ಮಾಡೋದ್ರಿಂದ ಇನ್ನು ಮಾರ್ಕಿಂಗ್ನ ಮಾಡ್ಕೊಳ್ಳಿಲ್ಲ. ಇಲ್ಲಿಂದ ನೋಡಿ ಅವ್ರಿಗೆ 8:15 ಕ್ಲೋಸ್ ಇದೆ. ಇಲ್ಲಿಂದ ನೀವು ಈ ಥರ ಮಾರ್ಕ್ ಮಾಡ್ಕೋಬೋದು. ನಾನೇನು ಮಾಡ್ತೀನಿ, ಇದಕ್ಕೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ನ ಈ ಥರ ಅಟ್ಯಾಚ್ ಮಾಡಿಬಿಟ್ಟು ಈ ಶೇಪ್ನ ಕಟಿಂಗ್ ಮಾಡ್ತೀನಿ. ಇಲ್ಲಿಂದ ಕೂಡ ನೀವು ಈ ಥರ ಶೇಪ್ ಫ್ರಂಟ್ 1/2 ಇಂಚು ಡೌನ್ ಮಾಡಿಕೊಂಡು ಇಲ್ಲಿಂದ 1:15 ಬಿಟ್ಬಿಡಿ. ಈ 1:15 ಬಿಟ್ಬಿಟ್ಟು ಇಲ್ಲಿಂದ ಈ ಥರ ಹಾಫ್ ಮಾಡ್ಕೊಳ್ಳಿ. ಟೇಪ್ನ ಆಫ್ ಮಾಡಿಕೊಂಡು ಇಲ್ಲಿಂದ ಡೌನ್ಗೆ 1/2 ಇಂಚ್ ಇಳಿಸ್ಕೊಂಡ್ರೆ ನಿಮಗೆ ಆರಾಮಾಗಿ ನೀವು ಶೇಪ್ ಮಾರ್ಕ್ನ ಮಾಡ್ಕೋಬೋದು. ಇಷ್ಟು ಈ ಥರ ಮೆಜರ್ಮೆಂಟ್ನ ತೊಗೊಂಡಿದ್ದೆ. ಈ 40 ಲೆಂತ್, ಈ ಥರ ಚೆಸ್ಟು, ಆರ್ಮೋಲ್ಸು, ಹಿಪ್ ಮೆಜರ್ಮೆಂಟು, ಈ ಥರ ಒಂದು ಚೆಸ್ಟ್ ಮೆಜರ್ಮೆಂಟು ಬರ್ಕೊಂಡು ನಾನು ಈ ಡ್ರೆಸ್ ಕಟಿಂಗ್ನ ಮಾಡಿದ್ದೀನಿ. ಒಂದು ಕೊಟ್ಟಿರೋದ್ರಿಂದ ಅವ್ರಿಗೆ ಪರ್ಫೆಕ್ಟ್ ಆಯಿತು. ಅದಾದಮೇಲೆ ನಾನು ಈ 6 ಡ್ರೆಸ್ಗಳನ್ನ ಸ್ಟಿಚಿಂಗ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ಇದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇದು ತುಂಬ ಅರ್ಜೆಂಟ್ ಇತ್ತು, ಹಾಗಾಗಿ ಎಲ್ಲ ಡ್ರೆಸ್ಗಳನ್ನೂ ಒಟ್ಟಿಗೆ ಕಟಿಂಗ್ ಮಾಡ್ಕೊಂಡಿದ್ದೆ. ಈ ಥರ ಕೆಲವು ಟೈಮಲ್ಲಿ ಇಷ್ಟು ದೊಡ್ಡ ಸೈಜ್ ಬರಲ್ಲ, ಲಾಂಗ್ ಟೈಮ್ ಆದಮೇಲೆ ಬರ್ತವೆ. ಆ ಟೈಮಲ್ಲಿ ನಿಮಗೆ ಈ ಥರದ ವಿಡಿಯೋಗಳು ತೋರಿಸಿದಾಗ ಕೆಲವು ಪಾಯಿಂಟ್ಸ್ಗಳು ಹೊಸದಾಗಿ ಕಲಿಯೋರಿಗೆ ಯೂಸ್ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ತುಂಬ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.